ಮಹಿಷಾಸುರ ಎಂಬ ರಾಕ್ಷಸನು ಜನ್ಮ ತಳೆದ. ಅವನು ಅರ್ಧ ಎಮ್ಮೆ ಮತ್ತು ಅರ್ಧ ಮಾನವನ ರೂಪವಿದ್ದ. ಬಹಳ ಬಲಿಷ್ಠನಾಗಿಯೂ ಇದ್ದ. ಅವನು ಬ್ರಹ್ಮದೇವರ ತಪಸ್ಸು ಮಾಡಿ ವರವನ್ನು ಬೇಡಿಕೊಂಡ. ಅವನ ಬೇಡಿಕೆ ಹೇಗಿತ್ತು ಎಂದರೆ, ಯಾರೂ ನನ್ನನ್ನು ಕೊಲ್ಲಬಾರದು, ದೇವರುಗಳೂ ಅಲ್ಲ, ಅಸುರರೂ ಅಲ್ಲ, ಕೇವಲ ಸ್ತ್ರೀ ಒಬ್ಬಳಿಂದ ಮಾತ್ರ ನನಗೆ ಮರಣವಾಗಬೇಕು ಅಂದ. ಬ್ರಹ್ಮನು ಆ ವರವನ್ನು ಕೊಟ್ಟರು. ಮಹಿಷಾಸುರನು ಮನಸ್ಸಿನಲ್ಲಿ ಸಂತೋಷಪಟ್ಟ. ಸ್ತ್ರೀಯೊಬ್ಬಳು ನನ್ನನ್ನು ಹೇಗೆ ಕೊಲ್ಲಬಲ್ಲಳು, ನಾನು ಸದಾ ಅಜಯ ಎಂದು ಕೊಂಡ. ಅವನಿಗೆ ವರ ಸಿಕ್ಕ ತಕ್ಷಣ ಅವನು ಎಲ್ಲ ಲೋಕಗಳ ಮೇಲೆ ದಾಳಿ ಮಾಡಲಾರಂಭಿಸಿದ. ಸ್ವರ್ಗದಲ್ಲಿದ್ದ ದೇವತೆಗಳನ್ನೆಲ್ಲ ಸೋಲಿಸಿ ಹೊರಹಾಕಿದ. ಇಂದ್ರನ ಸಿಂಹಾಸನವನ್ನು ಹಿಡಿದುಕೊಂಡ. ಭೂಮಿಯಲ್ಲೂ ಜನರಿಗೆ ತೊಂದರೆ ಕೊಟ್ಟ. ಎಲ್ಲೆಡೆ ದುಷ್ಟತನ, ಅಶಾಂತಿ, ಭಯ ಇವು ಹೆಚ್ಚಾಗುತ್ತಾ ಹೋದವು. ದೇವತೆಗಳು ವಿಷ್ಣು, ಶಿವ, ಬ್ರಹ್ಮನ ಬಳಿಗೆ ಹೋಗಿ ಬೇಡಿಕೊಂಡರು. ಈ ಮಹಿಷಾಸುರನು ಎಲ್ಲರನ್ನೂ ಕಾಡುತ್ತಿದ್ದಾನೆ. ಯಾರಿಗೂ ಅವನನ್ನು ಸೋಲಿಸಲು ಆಗುತ್ತಿಲ್ಲ. ಅವನ ಅಹಂಕಾರವನ್ನು ತಡೆಯಲು ದಾರಿ ತೋರಿಸಿ. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ತಮ್ಮ ತೇಜಸ್ಸುಗಳನ್ನು ಹೊರಬಿಟ್ಟರು. ಆ ತೇಜಸ್ಸು ಒಂದಾಗಿ ಅದ್ಭುತ ರೂಪ ತಾಳಿತು. ಆ ರೂಪವೇ ಮಹಾದೇವಿ ದುರ್ಗಾ. ಅವಳು ಕಿರೀಟ ಧರಿಸಿದ್ದಳು. ಅವಳಿಗೆ 8 ಕೈಗಳು, ಕಣ್ಣುಗಳಲ್ಲಿ ಅಗ್ನಿಕಿರಣ, ಸಿಂಹದ ಮೇಲೆ ಕುಳಿತಿದ್ದಳು. ಎಲ್ಲ ದೇವತೆಗಳು ಅವಳಿಗೆ ತಮ್ಮ ಆಯುಧಗಳನ್ನು ಕೊಟ್ಟರು. ಶಿವನಿಂದ ತ್ರಿಶೂಲ, ವಿಷ್ಣುವಿನಿಂದ ಚಕ್ರ, ಇಂದ್ರದೇವನಿಂದ ವಜ್ರಾಯುಧ, ವಾಯುವಿನಿಂದ ಬಾಣ, ಸಮುದ್ರದೇವರಿಂದ ಶಂಖ, ಅಗ್ನಿದೇವರಿಂದ ಶಕ್ತಿ, ಇಷ್ಟೆಲ್ಲ ಅಸ್ತ್ರಗಳೊಂದಿಗೆ ಅವಳು ಯುದ್ಧಕ್ಕೆ ಸಿದ್ಧಳಾದಳು. ಮಹಿಷಾಸುರನು ತನ್ನ ಸೇನೆಯೊಂದಿಗೆ ಯುದ್ಧಕ್ಕೆ ಬಂದ. ಆರಂಭದಲ್ಲಿ ಅವನು ಹಲವಾರು ರಾಕ್ಷಸಗಳನ್ನು ಕಳುಹಿಸಿದ್ದ. ಚಂಡಮುಂಡ, ಚಾಮರ, ಉದ್ದಾಲಕ ಮುಂತಾದವರನ್ನು. ಅವರೆಲ್ಲರೂ ದೇವಿಯಿಂದ ಸಂಹಾರಗೊಂಡರು. ಮಹಿಷಾಸುರನು ತಾನೇ ಬಂದು ಹೋರಾಡಿದ. ಅವನು ಕೆಲವೊಮ್ಮೆ ಎಮ್ಮೆ, ಕೆಲವೊಮ್ಮೆ ಸಿಂಹ, ಕೆಲವೊಮ್ಮೆ ಆನೆ, ಕೆಲವೊಮ್ಮೆ ಮಾನವ ರೂಪ ತಾಳಿ ಮೋಸ ಮಾಡಲು ಯತ್ನಿಸಿದ. ಆದರೂ ದೇವಿ ತನ್ನ ಶಾಂತ ಮನಸ್ಸು ಮತ್ತು ಶಕ್ತಿಯಿಂದ ಅವನನ್ನು ಎದುರಿಸಿದಳು. ಕೊನೆಗೆ ಅವನು ಎಮ್ಮೆ ರೂಪದಲ್ಲಿ ದಾಳಿ ಮಾಡಿದಾಗ ದುರ್ಗಾದೇವಿಯು ತನ್ನ ತ್ರಿಶೂಲವನ್ನು ಅವನ ಎದೆಗೆ ಹಿರಿದಳು. ಮಹಿಷಾಸುರನು ನೆಲಕ್ಕುರುಳಿದ. ಜಯದ ಘೋಷ. ದೇವತೆಗಳು ಜಯ ಜಯ ದೇವಿ ಮಹಿಷಾಸುರ ಮರ್ದಿನಿ ಎಂದು ಹಾಡಿದರು. ಸ್ವರ್ಗ, ಭೂಮಿ, ಪಾತಾಳ ಎಲ್ಲೆಡೆ ಶಾಂತಿ ನೆಲೆಸಿತು. ಅದರ ನಂತರ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಯಿತು. ಅವಳನ್ನು ಶಕ್ತಿ, ಧೈರ್ಯ ಮತ್ತು ಸತ್ಯದ ಪ್ರತೀಕವಾಗಿ ಪೂಜಿಸುತ್ತಾರೆ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ದುಷ್ಟಶಕ್ತಿ ಎಷ್ಟು ದೊಡ್ಡದಾಗಿದ್ದರೂ ಸತ್ಯ ಮತ್ತು ಧರ್ಮ ಯಾವಾಗಲೂ ಗೆಲ್ಲುತ್ತದೆ. ಸ್ತ್ರೀ ಶಕ್ತಿ ಅಜೇಯ. ಅವಳು ರಕ್ಷಕಿಯೂ ಸಂಹಾರಿಣಿಯೂ ಆಗಬಹುದು. ನಂಬಿಕೆ ಮತ್ತು ಧೈರ್ಯದಿಂದ ದುಷ್ಟತನವನ್ನು ನಾಶ ಮಾಡಬಹುದು. ಜಯ ದುರ್ಗೆ, ಜಯ ಅಂಬೆ.